टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪವರ್ ಶೇರಿಂಗ್ ಗೊಂದಲ, ಹಿಂದುತ್ವದ ಹೊಸ ವಿವಾದ, ಡಿಕೆ ಬಿಜೆಪಿ ಕಡೆ ವಾಲುವಂತ ಬಗ್ಗೆ ಹೆಚ್ಚಾದಂತ ರಾಜಕೀಯ ಚರ್ಚೆ. ಸೊ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಈಗ ಚರ್ಚೆ ಜೋರಾಗ್ತಿರೋದು. ಒಂದ್ ಕಡೆ ಪವರ್ ಶೇರಿಂಗ್ ಗೊಂದಲ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಬಿಜೆಪಿ ಕಡೆ ಹೋಗ್ತಾರಂತೆ ಅನ್ನೋ ವಿಚಾರ ಈಗ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಇದು ವೈಯಕ್ತಿಕವಾಗಿ ಡಿಕೆಗೆ ಡ್ಯಾಮೇಜ್ ಮಾಡುವಂತ ಆತಂಕ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆ ವಿವಾದದ ಸ್ವರೂಪ ನೀಡ್ತಿರುವಂತ ಬಿಜೆಪಿಗರು ಈ ಸಂದರ್ಭದ ಏನೆಲ್ಲ ಲಾಭ ಪಡಿಬಹುದು, ಅಡ್ವಾಂಟೇಜ್, ಅದರ ಪ್ರಯತ್ನ ಮಾಡ್ತಿದ್ದಾರೆ. ಕಟ್ಟರ್ ಕಾಂಗ್ರೆಸ್ಸಿಗ ಎನ್ನುವ ಹಣೆಪಟ್ಟಿಗೆ ಡ್ಯಾಮೇಜ್ ಬೀಳಬೇಕು ಅಂತ. ಈಗ ಡಿಕೆ ನಡೆಯಿಂದಾಗಿ ಅದು ಈ ಪುಣ್ಯ ಸ್ನಾನಕ್ಕೆ ಹೋದಂಥ ವಿಚಾರ ಇರ್ಬೋದು, ಬಂದ ನಂತರ ಅಲ್ಲಿನ ವ್ಯವಸ್ಥೆ ಬಗ್ಗೆ ಹೊಗಳಿದ್ದಿರ್ಬೋದು, ಅದಾದ ನಂತರ ಇಶಾ ಫೌಂಡೇಶನ್ಗೆ ಹೋದಂಥ ವಿಚಾರ, ಹೀಗೆ ಒಂದಾದ್ರ ಮೇಲೆ ಒಂದನ್ನು ಬಿಜೆಪಿ ಈಗ ತನಗೆ ರಾಜಕೀಯವಾಗಿ ಇದು ಎಷ್ಟು ಮಟ್ಟಿಗೆ ಬಳಕೆ ಆಗುತ್ತೆ ಅನ್ನೋದು ಪಾಲಿಟಿಕ್ಸ್ ಅಂದ್ರೆ ಹೀಗೆ, ಯಾವ ಸಂದರ್ಭವನ್ನು ಹೇಗೆ ಬಳಸ್ಕೊಳ್ಳೋದೇ ರಾಜಕೀಯ ಅನ್ನೋ ರೀತಿಯಾಗಿ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಡಿಕೆ ಕಸರತ್ತು ಮಾಡ್ತಿದ್ದಾರೆ. ಈಗ ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನು ನೀಡ್ತಿರುವಂತಹ ನಾಯಕರು, ರಾಜಸ್ಥಾನದಲ್ಲಿ ಗೆಹ್ಲೋಟ್, ಸಚಿನ್ ಪೈಲಟ್ ಉದಾಹರಣೆ, ಛತ್ತೀಸ್ಗಢದ ಭೂಪೇಶ್ ಬಘೇಲ್ ಉದಾಹರಣೆಯನ್ನು ಕೊಡ್ತಿದ್ದಾರೆ. ಇವರೆಲ್ಲ ಕಟ್ಟರ್ ಕಾಂಗ್ರೆಸ್ಸಿಗರಾಗಿದ್ದಂಥವ್ರು. ಸಾಲು ಸಾಲು ಉದಾಹರಣೆ ಮೂಲಕ ಕಾಲೆಳೆಯುವಂತ ಯತ್ನ. ಡಿಕೆ ಕಾಲೆಳೆಯುತ್ತಿರುವಂತ ಬಿಜೆಪಿ ಹಾಗೇನೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಡಿಕೆ ಈಗ ಮುಂದಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಕೆ ಶಿವಕುಮಾರ್ ಒಬ್ಬ ಪ್ಯೂರ್ ಕಾಂಗ್ರೆಸ್ ಮ್ಯಾನ್ ಅಂತ. ಕಾಂಗ್ರೆಸ್ ವಿಚಾರವಾಗಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆದಂಥ ವ್ಯಕ್ತಿ ಅಲ್ಲ. ಜೊತೆಗೆ ಭಾಳಷ್ಟು ಬಾರಿ ಈ ಕಾಂಗ್ರೆಸ್ಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ತಾನೇ ಮುಂದೆ ನಿಂತು, ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಕಷ್ಟ ಬಂದಾಗಲೂ ಕೂಡ ನಿಂತಂಥವರು ಡಿಕೆ ಶಿವಕುಮಾರ್. ಸೊ ಇದು ಪವರ್ ಶೇರಿಂಗ್ ಗೊಂದಲ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಿಜೆಪಿಯ ಕಡೆ ವಾಲ್ತಿದ್ದಾರೆ ಅಂತ ನೆನ್ನೆಷ್ಟೇ ಸುನಿಲ್ ಕುಮಾರ್ ಅವರ ಒಂದು ಟ್ವೀಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಿಂದುತ್ವದ ಕಡೆಗೆ ಹೆಜ್ಜೆ ಇಡ್ತಿರುವಂತ ಡಿಕೆ ಅವರಿಗೆ ಸ್ವಾಗತ ಅಂತ ಹೇಳಿದ್ರು.